ಚೀಲ ಫುಲ್ ಆಗ್ತಾನೆ ಕಂದ. ಇವತ್ತು ಸ್ಕೂಲಲ್ಲಿ ಏನೋ ಸೆಲೆಬ್ರೇಷನ್ ಎಲ್ಲನೂ ಇರುತ್ತೆ ಅಲ್ವಾ. ಸರಿ, ಈ ಥರ ಗ್ರೀನ್ ಡ್ರೆಸ್ ಹಾಕಕ್ಕೆ ಹೇಳಿದ್ದಾರೆ ಅವ್ರಿಗೆ. ಪ್ಯಾಷನ್ ಫ್ರೂಟ್ ಕೊಯ್ತಾ ಇದೆ ತುಂಬ ದೂರ ಹಣ್ಣಾಗಿ ಎಂಥರ ಹಾಳಾಯ್ತು. ವಾ ಬ್ಯೂಟಿಫುಲ್. ಮಗಳು ಆಲ್ರೆಡಿ ತಿಂದು ಕೈಕಾಲು ತೊಳೆಯೋಕೆ ಹೋಗಿದ್ದಾಳೆ. ಇದರಲ್ಲೇನು ಉಪ್ಪಿನಕಾಯಿ ಮಾಡೋಕ್ಕಾಗಲ್ಲ ಬಿಕಾಸ್ ತೊಟ್ಟೆ ಅಂತ ಕಿಡ್ತಿದ್ದು. ತಿರುಗೋ ಬಾ. ಮಗಳು ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಇಂಡಿಪೆಂಡೆನ್ಸ್ ಡೇ, ಸೊ ಸ್ವಾತಂತ್ರ್ಯೋತ್ಸವ. ಇವತ್ತು ಸ್ಕೂಲಲ್ಲಿ ಏನೋ ಸೆಲೆಬ್ರೇಷನ್ ಎಲ್ಲನೂ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಮಗಳು ಕೂಡ ರೆಡಿ ಆಗಿದ್ದಾಳೆ, ಇನ್ನೇನೋ ಹೊರಡಬೇಕು. ಸೊ ಬನ್ನಿ ಹೋಗೋಣ. ಬಂದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಯಾವ ಥರ ರೆಡಿಯಾಗಿದ್ದಾಳೆ ಅಂತ ನೋಡಿ. ಈ ಥರ ಗ್ರೀನ್ ಡ್ರೆಸ್ ಹಾಕಕ್ಕೆ ಹೇಳಿದ್ದಾರೆ ಅವ್ರಿಗೆ. ಸೊ ಫುಲ್ ಮ್ಯಾಚಿಂಗ್ ಈ ಥರ. ನಿನ್ನ ಕತ್ತರಿ ಕೊಡ್ತಾವು ಪಾಪಸ್ಸು ನೋಡಕ್ಕೆ ತಿರ್ಕೊಂಡ್ರಿ ಎಂಥರ ಹಾಳಾಯ್ತು. ವಾ ಬ್ಯೂಟಿಫುಲ್. ಸ್ಮೈಲ್ ಮಾಡಿ, ಇಲ್ಲ ಚಂದ ಬತ್ತಿಲ್ಲ ಮತ್ತೆ. ಎಂತಾಯ್ತು ಮತ್ತೆ ಅಲ್ಲಿಲ್ಲ ಮಡಿಗೆ ಹೇಳಿ ಹೇಳಿದ್ದಲ್ಲ ನಿನ್ನ ಹತ್ರ. ಅದಿರಲಿ, ಅದು ಅದಂತೂ ಬರದ್ದು ಅದು ಅಷ್ಟೇ. ಸ್ಕೂಲಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇಂಡಿಪೆಂಡೆನ್ಸ್ ಡೇ ಎಲ್ಲ ಸೆಲೆಬ್ರೇಷನ್ ಎಲ್ಲ ಆಯಿತು. ಮಗಳು ಕೂಡ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಅವಳು ತುಂಬ ಕ್ಯೂರಿಯಸ್ ಆಗಿ ಇದ್ಲು. ಸೊ ಅದು ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ರೆಡಿ ಆಗಿಬಿಟ್ಟು ಎಲ್ಲ ಪುಟ್ಟ ಮಕ್ಕಳೆಲ್ಲ ಬಂದಾಗ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಮತ್ತೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದು ತುಂಬ ಲೇಟಾಗಿ ವೀಡಿಯೋ ಹಾಕ್ತಾ ಇದ್ದೀನಿ ಅಂತ ಬೈಕೋಬೇಡಿ ಆಮೇಲೆ. ಸೊ ಅದಾಗಿನ ನಂತರ ನಾಗರ ಪಂಚಮಿ ಸಂಡೇ ಎಲ್ಲ ಬಂತು. ಸೊ ರಜಾ ಇತ್ತು, ನಾನು ಕೂಡ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಪ್ಯಾಷನ್ ಫ್ರೂಟ್ ಕೊಯ್ಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹಸ್ಬೆಂಡ್ ಕೊಯ್ಯೋದಕ್ಕೆ. ಸೊ ಹಸ್ಬೆಂಡ್ ಇವಾಗ ಕೊಯ್ದು ಕೊಡ್ತಾರೆ. ಸೊ ಅದನ್ನು ಒಂದು ರೆಸಿಪಿ ನೋಡಿದೆ, ಉಪ್ಪಿನಕಾಯಿ ಆಗುತ್ತೆ ಅಂತ ಸೊಳ್ಳೆ. ಸೊ ಅದು ಮಾಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಆಯಿತಾ. ಅಕಸ್ಮಾತ್ ಚೆನ್ನಾಗಿ ಬಂದರೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಇವಾಗ ನೋಡಿ ಪ್ಯಾಷನ್ ಫ್ರೂಟ್ ಕೊಯ್ತಾ ಇದ್ದೀವಿ. ಆ್ಯಕ್ಚುಲಿ ಕೊಯ್ದಾಗಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ದೂರ ಹಣ್ಣಾಗಿರೋದ್ರಿಂದ ಚೆನ್ನಾಗಿರುತ್ತೆ. ಸೀಸನ್ ಇಷ್ಟೇ ಸಿಕ್ತು ಫ್ರೆಂಡ್ಸ್. ಇನ್ನು ಮೇಲೆ ಇದೆ, ಅದು ಕೊಯ್ಯೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಇಷ್ಟೇ ಕೊಯ್ಕೊಂಡು ಬಂದ್ವಿ. ಒಂದು 4 ಆವಾಗಲೇ ತಿಂದ್ಕೊಂಡ್ವಿ. ಇವಾಗ ಇಷ್ಟಿದೆ, ಎಲ್ಲ ಚೆನ್ನಾಗಿ ಹಣ್ಣಾಗಿದೆ ನೋಡಿ. ನನ್ನ ಫ್ರೂಟ್ ಕೊಯ್ದಿದ್ದಾಯಿತು. ತುಂಬ ಚೆನ್ನಾಗಿದೆ ಸ್ವೀಟಾಗಿ. ಮಗಳು ಆಲ್ರೆಡಿ ತಿಂದು ಕೈಕಾಲು ತೊಳೆಯೋಕೆ ಹೋಗಿದ್ದಾಳೆ. ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗಾಗಿ ಅವಳು ಅಲ್ಲಿ ಕೈಕಾಲು ತೊಳಿತಾ ಇದ್ದಾಳೆ ತಿಂದುಬಿಟ್ಟು. ಸೊ ಇನ್ನೊಂದಿಷ್ಟಿದೆ ನಾಳೆಗೆ. ಇದರಲ್ಲೇನು ಉಪ್ಪಿನಕಾಯಿ ಮಾಡೋಕ್ಕಾಗಲ್ಲ ಬಿಕಾಸ್ ಅಷ್ಟೇ ಇದೆ. ನಾನು ತುಂಬ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲ ಎತ್ತರದಲ್ಲಿ ಇತ್ತಲ್ಲ, ಹಾಗಾಗಿ ಇಷ್ಟೇ ಸಿಕ್ತು. ಸರಿ, ಹಿಂಗೂ ಬಿದ್ದಾಗ ತೊಗೋಬೋದು ಅಂತ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಸಂಜೆಗೆ ನಾನು ಮಸಾಲೆ ಪುರಿ ಮಾಡಿದ್ದೆ ಮನೆಯಲ್ಲೇ. ತುಂಬ ರುಚಿಯಾಗಿತ್ತು ಆಯಿತಾ. ರೆಸಿಪಿ ಮಾತ್ರ ಶೂಟ್ ಮಾಡ್ಕೊಂಡಿರಲಿಲ್ಲ. ಲಾಸ್ಟ್ ಟೈಮ್ ಒಂದ್ಸಲಿ ಮಾಡಿದಾಗ ಶೇರ್ ಮಾಡಿದ್ದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಸತಿ ಏನೂ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಸೊ ಮನೆಯಲ್ಲೇ ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆನಲ್ಲೇ ಮಾಡ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿ. ಜಸ್ಟ್ ಒಂದು ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಸೊ ಅದನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಇನ್ನೊಂದು ಸತಿ ರೆಸಿಪಿ ಬೇಕು ಅಂತಂದರೆ ಕೇಳಿ, ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಡೇ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಮತ್ತೇನು ವೀಡಿಯೋ ಕೂಡ ಮಾಡ್ಕೊಂಡಿರಲಿಲ್ಲ. ಈ ಬೆಳಗ್ಗೆ ಬಂದು ಇಲ್ಲಿ ಗಿಡಕ್ಕೆ ನೀರು ಹಾಕಬೇಕಾದ್ರೆ ಈ ಹೂ ನೋಡೋಕ್ಕೇ ಒಂಥರ ಚೆಂದ ಆಯಿತಾ. ಇವಾಗ ಫಸ್ಟ್ ಹೂ ಆಗಿರೋದ್ರಿಂದನೋ ಏನೋ ಗೊತ್ತಿಲ್ಲ, ತುಂಬಾ ಇಷ್ಟ ಆಗ್ತಾಯಿದೆ ಇದಂತೂ. ಹಾಗೆ ಇವಾಗ ಮತ್ತೆ ಒಂದು 3-4 ಕಡ್ಡಿ ಈ ಥರ ಹೂ ಬರ್ತಾ ಇದೆ. ಅದು ನೋಡೋಕ್ಕೆ ಒಂಥರ ಖುಷಿ ಆಯಿತು. ಬಿಕಾಸ್ ಆನ್ಲೈನಿಂದ ತರಿಸುವಾಗ ಬರೀ ಒಂದು ಗೇಣಷ್ಟು ಉದ್ದ ಗಿಡ ಕೊಟ್ಟು ಕಳಿಸಿದ್ರು. ಬಟ್ ಬದುಕಿರೋ ಗಿಡನೇ ಕೊಟ್ಟು ಕಳಿಸಿದ್ರು ಆಯಿತಾ. ಚೆನ್ನಾಗೇ ಇತ್ತು. ಬಟ್ ಇವಾಗ ಅದಷ್ಟು ದೊಡ್ಡದಾಗಿ ಹೂ ಬಿಡ್ತಾ ಇದೆ ಅಂತಂದಾಗ ಏನೋ ಒಂಥರ ಖುಷಿ ಅದರಲ್ಲಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ. ಆ್ಯಂಡ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ ಕೇಳ್ತಾ ಇದ್ರಿ ಲಾಸ್ಟ್ ವೀಡಿಯೋದಲ್ಲಿ. ಸೊ ನಾನು ಒಂದು ವೆಬ್ಸೈಟ್ ಇದೆ, ಇಕೂನ್ ಪ್ಲ್ಯಾಂಟ್ಸ್ ಅಂತ, ಇಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರದ್ದು, ಇಕೂನ್ ಪ್ಲ್ಯಾಂಟ್ಸ್ ಅಂತ. ನೀವು ಟೈಪ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಈಸಿಯಾಗಿ. ಅಲ್ಲಿಂದ ತರಿಸ್ಕೊಂಡಿರೋದು. ಬರೀ ಹೂ ಅಂತಲ್ಲ, ಎಷ್ಟೊಂದು ವೆರೈಟೀಸ್ ಇದೆ. ನಾವು ಒಂದು 4 ತರಿಸಿದ್ವಿ, ಅದರಲ್ಲಿ ಇದು ಕೂಡ ಒಂದು. ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಬದನೆಕಾಯಿ, ಪ್ಯಾಷನ್ ಫ್ರೂಟ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಕೊಯ್ಕೊಳ್ಳೋಣ ಅಂತ. ತೊಟ್ಟೆ ಅಂತ ಕಿಡ್ತಿದ್ದು ಒಂದು ಕವರ್ ತೊಗೊಂಡು ಬಂದಿದ್ದೆ. ಅದನ್ನು ಬಿಸಾಡಿಬಿಟ್ಲು. ಅವ್ಳು ಮಾತ್ರ ಬರ್ತಾಯಿದ್ದಾಳೆ. ಸೊ ನಾವು ಏನಾದ್ರು ಸಿಕ್ಕಿದ್ರೆಲ್ಲ ಹಾಕ್ಕೊಳ್ಳೋಕ್ಕೆ ಅಂತ ತೊಗೊಂಡ್ಬಂದಿದ್ದು. ಆ್ಯಂಡ್ ಇವಾಗ ತಾನೇ ಒಂದು ಒಳ್ಳೆ ಮಳೆ ಬಂದು ಬಿಟ್ಟಿದೆ. ಸ್ವಲ್ಪ ಬಿಸಿಲು ಕೂಡ ಬರ್ತಾಯಿದೆ ಆ ಕಡೆಯಿಂದ ನೋಡಿ. ಹಾಗೆ ಇವಾಗ ಹೊರಟಿದ್ದು. ಬನ್ನಿ ಹೋಗೋಣ. ಮಿನಿ ಹಾರ್ವೆಸ್ಟರ್ ಇಲ್ಲಿದ್ದಾರೆ ನೋಡಿ. ಉಲ್ಟಾ ಅಂತ ಬರುತ್ತೆ. ತಿರುಗೋ ಬಾ. ಇವಾಗ ತಾನೇ ಮಳೆ ಬಂದು ಬಿಟ್ಟಿರೋದ್ರಿಂದ ಒಂಥರ ಚೆನ್ನಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ಬಿಸಿಲು ಕೂಡ ಬಂದಾಯಿತು. ಬಾ
ಆಲ್ರೆಡಿ ಹುಳ ತಿಂದು ಬಿಟ್ಟಿದೆ. ಬೇರೆದ್ದ ಮಗಳು ಹೊಟ್ಟೆಗೆ ಹಾಕಿ. ಸಂಜೆ ಹೊತ್ತು ಮಳೆ ಒಂದು ಬಿಟ್ಟ ತಕ್ಷಣ ಮತ್ತೆ ಬಿಸಿಲು ಬಂದಾಗ ಅದೇನೋ ನೋಡೋಕ್ಕೇನೆ ಒಂಥರ ಚೆನ್ನಾಗಿರುತ್ತೆ ಆ ಸಂಜೆ ಬಿಸಿಲು. ಹಾಗೆ ನಾವು ಕೂಡ ಹೊರಗಡೆ ಬಂದಿದ್ವಲ್ಲ, ಒಂಥರ ಚೆನ್ನಾಗಿತ್ತು. ಗಿಡದಿಂದೆಲ್ಲ ಕಿತ್ಕೋಬೇಕಾದ್ರೆ ನೀರೆಲ್ಲ ಹಂಗೆ ತಲೆ ಮೇಲೆ ಬೀಳ್ತಾ ಇತ್ತು. ಒಂಥರ ಚೆನ್ನಾಗಿತ್ತು. ಮಗಳಿಗೆ ಈ ಥರ ಸಂಜೆ ಹೊತ್ತು ಹೊರಗಡೆ ಕರ್ಕೊಂಡು ಬಂದರೆ ತುಂಬ ಖುಷಿಯಾಗುತ್ತೆ. ಹಾಗೆ ನಾವು ಕೂಡ ಇವಾಗ ಸ್ವಲ್ಪ ಬದನೆಕಾಯಿ ಎಲ್ಲ ಒಂದಷ್ಟಿತ್ತು, ಒಂದು 4-5 ಸಿಕ್ಕಿತ್ತು ಎಳೆಯದು ಚಿಕ್ಕ ಚಿಕ್ಕದು. ಹಾಗಾಗಿ ಅದನ್ನೇ ಕೂಡ ಕೊಯ್ಕೊಂಡ್ವಿ. ನಾವೇನೋ ಒಂದು ಗಿಡ ಹಾಕ್ತೀವಿ, ಅದರಿಂದ ಹೂವಾಗಿ ಕಾಯಿಯಾಗಿ ಅದನ್ನು ಕೊಯ್ಯೋದಿದೆಯಲ್ಲ, ಅದು ಒಂಥರ ಖುಷಿ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ಥರ ಹಾರ್ವೆಸ್ಟ್ ಮಾಡೋದು ಇಷ್ಟ ಅಂತ ಹೇಳಿ ನಾವೇ ಒಂದು ಗಿಡ ನೆಟ್ಟು ಅದರಲ್ಲಿ ಕಾಯಿನೋ ಹಣ್ಣು ಏನೋ ಒಂದು ಆ ಗಿಡ ನಮಗೆ ಕೊಡುತ್ತಲ್ವ. ಸೊ ಅದನ್ನು ನಾವು ತಗೊಳ್ಳೋ ಅಂಥ ಒಂದು ಖುಷಿ ತುಂಬ ಸ್ಪೆಷಲ್ ಅಂತ ನನಗನ್ಸುತ್ತೆ. ಸೊ ಯಾರಿಗೆಲ್ಲ ಆ ಥರ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಖುಷಿಯಾಗತ್ತೆ. ಆ ಗಿಡ ನಿಮಗೆ 1000 ಹಣ್ಣು ಕೊಡಲಿ, ಇಲ್ಲ ಒಂದೇ ಒಂದು ಕೊಡಲಿ, ಬಟ್ ಆದ್ರೂ ಅದೇನೋ ಒಂದು ಸ್ಪೆಷಲ್ ಪ್ರೀತಿ ಇರುತ್ತೆ ಆ ಗಿಡದ ಮೇಲೆ. ಹಾಗೆಯೇ ಇವತ್ತು ಒಂದು ಸ್ವಲ್ಪ ಗಿಡಗಳಿಂದೆಲ್ಲ ಹಾರ್ವೆಸ್ಟ್ ಮಾಡಿದ್ದೆಲ್ಲ ಆಯಿತು. ಬೀಜಕ್ಕೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೆ. ಸೊ ನೆಕ್ಸ್ಟ್ ಟೈಮ್ ಗಿಡ ಮಾಡೋಕ್ಕಾಗತ್ತೆ ಅಂತ. ಅದೆಲ್ಲನೂ ಬಂಬುಚ್ಚಿ ಅಂತ ಒಂದಿದೆ, ಅಲಸಂಡೆಗೆಲ್ಲ ಬರುತ್ತೆ, ಗೊತ್ತಿರೋದು. ಒಂದು ಹುಳು ಒಂದು ಕೀಟ. ಸೊ ಅದು ಬಂದು ಫುಲ್ ಕಚ್ಚಾಕ್ಬಿಟ್ಟಿದೆ ಇದನ್ನು. ನಮ್ಮ ಮೊನ್ನೆ ತನಕ ನೋಡಿದ್ದೆ ನಾನು. ಅಷ್ಟೊಂದು ಮಾಡಿದೆ ನೋಡಿ, ಇಲ್ಲೆಲ್ಲ ಡಾರ್ಕ್ ಆಗಿದೆ. ಲಾಸ್ಟ್ ಟೈಮ್ ಇಟ್ಟಿದ್ದು ಹಂಗೆ ಆಗಿತ್ತು, ಹಾಳಾಗಿತ್ತು. ಅಟ್ಲೀಸ್ಟ್ ಇದಾದರೂ ಸಿಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಬೇಕು, ಇದು ಕೊಯ್ದುಬಿಟ್ಟೆ ಇವಾಗ ಇನ್ನೇನು ಮಾಡೋದು ಅಂತ. ಸೊ ನೋಡೋಣ. ಇವಾಗ ಇನ್ನೇನು ಆಗೋ ಥರನೂ ಇಲ್ಲ. ಈ ಸೀಸನ್ ಒಂದು ಸತಿದ್ದು ಆಯಿತು ಅಂತ ಅನ್ಸುತ್ತೆ. ಇದನ್ನು ಒಣಗಿಸ್ತೀನಿ, ಸಿಕ್ಕಿದ್ರೆ ಇರುತ್ತೆ ಬೀಜ. ಇಲ್ಲಾಂತಂದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ತಿರ್ಗಾ ಇಡಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ, ಆ ಥರ ಆಗಿದೆ. ಚೀಲ ಫುಲ್ ಆಗ್ತಾನೆ ಕಂದ. ಆವಾಗಲೇ ಹಸ್ಬೆಂಡ್ ಕೂಡ ಸ್ವಲ್ಪ ಇಂಟರ್ಲಾಕ್ ಎಲ್ಲ ತುಂಬಾ ಜಾರ್ತಾ ಇತ್ತು. ಮಳೆ ಶುರು ಆದಾಗಿಂದ ವಾಶ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜಾರ್ತಾ ಇತ್ತು ಬೇರೆ ಅಂತ ಹೇಳಿ ಸ್ವಲ್ಪ ಪ್ರೆಷರ್ ವಾಷರಲ್ಲಿ ವಾಶ್ ಮಾಡ್ತಾ ಇತ್ತು. ಈ ಥರ ಕಂಟಿನ್ಯೂಸ್ ಮಳೆ ಇದ್ದರೆ ಅಥವಾ ಒಂದು ಮಳೆ ಬಂದರೆ ಸಾಕು, ಸಿಕ್ಕಾಪಟ್ಟೆ ಜಾರಕ್ಕೆ ಶುರು ಆಗುತ್ತೆ. ಅಂಗಳದಲ್ಲಿ ಓಡಾಡೋದೇ ಕಷ್ಟ ಆಗುತ್ತೆ. ಪೂರ್ತಿ ಪಾಚಿ ಕಟ್ಟಿರುತ್ತಲ್ವ, ಹಾಗಾಗಿ ಸೊ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆವಾಗಲೇ ಕೊಯ್ದು ತಂದಿರುವಂತಹ ಆ ಬರೆ ಎಲ್ಲ ಇಲ್ಲೇ ಇದೆ. ಸೊ ಅದನ್ನು ಇನ್ನು ಒಣಗಕ್ಕೆ ಇಡಬೇಕು. ಸ್ವಲ್ಪ ಬೆಚ್ಚಗಿರುವಂಥ ಜಾಗದಲ್ಲಿ ಎಲ್ಲಾದರೂ ಇಡಬೇಕಷ್ಟೇ, ಮಳೆಗಾಲ ಆಗಿರೋದ್ರಿಂದ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.